ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ಅನುಪ್ರಿಯ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಲ್ಕಾಗಿ ಕ್ಯಾಬೇಜಿಂದ ಹೇಗೆ ಟೇಸ್ಟಿಯಾಗಿರುವಂತಹ ತಿಂಡಿನ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಇವತ್ತು ಫ್ರೆಂಡ್ಸ್. ನೋಡಿ, ನಾನು ಏನು ಮಾಡಿದ್ದೀನಿ ಅಂದರೆ ಹುರಿದು ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಎಲ್ಲನೂ ಮುಂಚೆನೇ ಒಂದು ಪಾನ್ನ ಇಟ್ಕೊಂಡು ಅದರಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕರಿಬೇವಿನ ಸೊಪ್ಪನ್ನ ನಾನೀಗ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು. ಒಂದು ಬೆಳಗಿನ ತಿಂಡಿ, ನೆಂಟರಿದ್ದಾಗ ಹಬ್ಬದಲ್ಲೆಲ್ಲ ತುಂಬ ಚೆನ್ನಾಗಿ ನಾವು ಜನಗಳನ್ನ ಮೇಂಟೈನ್ ಮಾಡಬಹುದು. ಒಂದು ದೊಡ್ಡ ಕ್ಯಾಬೇಜ್ ಇದ್ದರೆ ಸಾಕು ಅಂತ ಹೇಳ್ತಾ, ನೋಡಿ, ಸಣ್ಣಕ್ಕೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಒಂದು 3-4 ಈರುಳ್ಳಿನೇ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಜನ ಆಗೋದ್ರಿಂದ ಅದನ್ನು ನಾನು ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆಗಲಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಬ್ಬಗಳಲ್ಲೆಲ್ಲ ನೆಂಟರು ಬರ್ತಾರೆ, ಅವಾಗೆಲ್ಲ ಜಾಸ್ತಿ ಜನಕ್ಕೆ ಮಾಡಬೇಕಾಗುತ್ತೆ. ಅದೇ ಪಲಾವು ಚಿತ್ರಾನ್ನ ತಿಂತಾ ಇರ್ತೀವಿ. ಆಗ ಈಗ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ. ಈಗ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂತಹ ಟೊಮ್ಯಾಟೋನ ನಾನು ಇದರಲ್ಲಿ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಒಂಥರ ಗ್ರೇವಿ ಥರ ಆಗಬೇಕು, ಕರ್ಗಿ ಎಣ್ಣೆಯಲ್ಲಿ. ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂಥರ ತುಂಬ ಟೇಸ್ಟಿ ಇರುತ್ತೆ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ನಾನು ಹಾಕ್ತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದರಲ್ಲಿ ಹಾಕ್ತೀನಿ. ನೋಡಿ, ಚೆನ್ನಾಗಿ ಇದು ಬೇಯಲಿ. ಉಪ್ಪು ಹಾಕಿದ ಮೇಲೆ ತುಂಬ ಮೆತ್ತಗಾಗ್ಬಿಡುತ್ತೆ, ಗ್ರೇವಿ ಥರ ಆಗುತ್ತೆ ಫ್ರೆಂಡ್ಸ್ ಇದು. ಹಾಗಾಗಿ ನಾನು ಈಗ ಮೊದಲೇ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಇದನ್ನು ತಿರುಗಿಸ್ಕೊತಿದ್ದೀನಿ. ನೋಡಿ, ತುಂಬ ಈ ಗ್ರೇವಿ ಥರ ಎಣ್ಣೆ ಬೇರೆ ಆಗಬೇಕು, ಆ ಟೊಮೆಟೊ ಬೇರೆ ಆಗಬೇಕು. ಈಗ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಕ್ಯಾಬೇಜ್ನ ಉಪ್ಪಲ್ಲಿ ನೆನೆಸಿ ತೊಳೆದಿಟ್ಟಿದ್ದೀನಿ ನಾನು. ಅದನ್ನು ನಾನು ಇದರಲ್ಲಿ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತೀನಿ. ಒಂಚೂರು ತಿರುಗಿಸ್ಬಿಟ್ಟು ಮುಚ್ಚಿಟ್ಕೊಳ್ಳೋಣ ಅದನ್ನು. ಇದು ಹೇಗಾಗಬೇಕಪ್ಪ ಅಂದರೆ, ಕ್ಯಾಬೇಜ್ ಬೇರೆ ಆಗಬೇಕು, ಆಯಿಲ್ ಬೇರೆ ಆಗಬೇಕು. ಆ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿ ಇರುತ್ತೆ ಈ ಒಂದು ತಿಂಡಿ, ಬೆಳಗಿನ ತಿಂಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬೆಂದಿದೆ ಇದು. ಇನ್ನೂ ಬೇಯಬೇಕು, ಸ್ವಲ್ಪ ಇನ್ನೂ ಆಗಬೇಕಿದು, ಚೆನ್ನಾಗಿ ಆಗಲಿ. ಇದಾದಮೇಲೆ ನಾವು ತೋರಿಸ್ಕೊಡ್ತೀನಿ. ಒಂದು ಪೌಡ್ರನ್ನ ನಾವು ವಾಂಗಿಬಾತ್ಗೆಲ್ಲ ಯಾವ ಥರ ಮಾಡ್ಕೊತೀವೋ ಅದೇ ಥರ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಕಡಲೆಬೇಳೆ, ಎಳ್ಳು, ಅದನ್ನೆಲ್ಲ ಸೇರಿಸಿ, ಧನಿಯಾ ಬೀಜ ಅದನ್ನೆಲ್ಲ ಸೇರಿಸಿ ನಾನು ಮಾಡ್ಕೊತೀನಿ. ಬೇಕಂದರೆ ನಾನು ಒಂದು ಸಲ ಹೇಳ್ಕೊಡ್ತೀನಿ, ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ನೋಡಿ, ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ಕೋತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗೋ ಥರ. ಇದೆಲ್ಲ ಚೆನ್ನಾಗಿ ಬೆಂದು ಇದು ಕೂಡ ಎಣ್ಣೆ ಬೇರೆ ಬೇರೆ ಕಾಣಬೇಕು, ಅವಾಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೋಡಿ, ಈ ಥರ ಗೊಜ್ಜು ಇವಾಗ ರೆಡಿ ಆಗ್ತಿದೆ. ಇದಕ್ಕೆ ನಾವು ಮುಂಚೆನೇ ಹುರಿದಿಟ್ಟಿದ್ದಂತಹ ಕಡಲೆಬೇಳೆ ಮತ್ತು ಹಸಿಮೆಣಸಿನ್ಕಾಯಿನ ನಾನೀಗ ಅದರಲ್ಲಿ ಹಾಕ್ಕೋತಿದ್ದೀನಿ. ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಟೇಸ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಲ್ಲೂ ಕೂಡ. ಹಾಗಾಗಿ ನಾವು ಇದನ್ನು ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಚೆನ್ನಾಗಿ ಟೇಸ್ಟಿಯಾಗಿರುವಂತಹ ಗೊಜ್ಜು, ಕ್ಯಾಬೇಜ್ ಗೊಜ್ಜು. ಇದನ್ನು ಮಾಡಿಟ್ಟಿರುವಂತಹ ರೈಸಲ್ಲಿ ಮಿಕ್ಸ್ ಮಾಡಿ, ನೀವು ಒಂದು 2-3 kg ಅನ್ನೋಕ್ಕೆ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟಿಯಾಗಿರುವಂತಹ ರೆಸಿಪಿ ಇದೊಂದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.